ಒಬ್ಬ ಹುಡುಗ ಮತ್ತು ಹುಲಿ ಸಮುದ್ರದಲ್ಲಿ ಸಿಲುಕಿಕೊಂಡಿರ್ತಾರೆ. ಹುಲಿ ಅವನನ್ನು ತಿನ್ನುವುದನ್ನು ತಡೆಯಲು ಹುಡುಗ ತನ್ನ ಪ್ಯಾಂಟ್ ಬಿಚ್ಚಿ ಮೂತ್ರ ವಿಸರ್ಜನೆ ಮಾಡ್ತಾನೆ. ಹುಲಿ ಮುಂದೇನು ಮಾಡ್ತೋ ಎಂದು ಹುಡುಗ ಪ್ರಯತ್ನಿಸುತ್ತಿದ್ದಾನೆ. ಆದ್ರೆ ಹುಲಿ ರಾಜ ಅಂದ್ರೆ ಅವನಿಗೆ ಹೇಗೆ ಹೆದ್ರೋದು? ಹುಡುಗ ಇದ್ದಕ್ಕಿದ್ದಂತೆ ತನ್ನ ಬುಡ ತೋರಿಸಿ ಹುಲಿ ಹೋದ ಮೇಲೆ ಮುಖವನ್ನು ಚೆನ್ನಾಗಿ ತೊಳೆಯುತ್ತಾನೆ. ಈ ನಡುವೆ ಹುಡುಗನ ಬುದ್ಧಿ ಕೆಲಸ ಮಾಡಲ್ಲ. ಹೇಗಾದರೂ ಮಾಡಿ ತಾನೇನು ದೋಣಿಗೆ ಮತ್ತೆ ಹತ್ತಬೇಕಾಗಿದೆ. 10 ದಿನಗಳಿಂದ ಹುಲಿ ಏನೂ ತಿನ್ನಲ್ಲ. ಹುಲಿ ದಿನಕ್ಕೆ 5 kg ಮಾಂಸ ತಿನ್ನುವನು. ಹಸಿವಾದಾಗ ಏನೇನಾದರೂ ಮಾಡಬಹುದು. ನೀರಿನಲ್ಲಿ ಹೆಚ್ಚು ಹೊತ್ತು ಬದುಕೋಕೆ ಆಗೋಲ್ಲ. ಏನಾದರೂ ಮಾಡಿ ಹುಲಿಗೆ ಮೀನು ಕೊಟ್ಟು ಹೊಟ್ಟೆ ತುಂಬಿಸೋಕೆ ಹುಡುಗನಿಗೆ ಪ್ಲಾನ್ ಬರುತ್ತದೆ. ಅವನು ಬಿಸ್ಕತ್ತುಗಳನ್ನು ಉಪಯೋಗಿಸಿ ಮೀನು ಹಿಡಿಯೋಕೆ ಶುರು ಮಾಡ್ತಾನೆ. ದೊಡ್ಡ ಮೀನು ಹಿಡಿಯೋದು ಆಗೋ ಮುಂಚೆ ಹುಲಿಗೆ ತುಂಬಾ ಹಸಿವು ಬರುತ್ತದೆ. ಹುಲಿ ಮೀನು ತಿನ್ನೋಕೆ ಸಮುದ್ರಕ್ಕೆ ನುಗ್ಗತ್ತೆ. ಮರುಕ್ಷಣದಲ್ಲಿ ಬದಿಯ ರಾಜನಂತೆ ಹುಲಿ ಸಮುದ್ರದಲ್ಲಿ ಒದ್ದೆಯಾದ ಬೆಕ್ಕಿನಂತೆ ಆಗಿ ದೊಡ್ಡ ಹಲ್ಲುಗಳನ್ನು ತೋರಿಸುತ್ತೆ. ಇದನ್ನು ನೋಡಿದ ಹುಡುಗನಿಗೆ ನಗು ಬರುತ್ತೆ. ಹುಲಿಯ ಮೂರ್ಖತನ ನೋಡಿ ಅವನು ಅಲ್ಲೇ ನಗ್ತಾನೆ. ಆದ್ರೂ ಹುಡುಗ ಜಾಗರೂಕನಾಗಿರುತ್ತಾನೆ. ಅವನು ಹಗ್ಗ ಹಿಡ್ಕೊಂಡು ನದಿಗೆ ಹೋಗ್ತಾನೆ. ಸಮಯಕ್ಕೆ ಸರಿಯಾಗಿ ನದಿಗೆ ಹಾರುತ್ತಾನೆ. ದೋಣಿಯನ್ನು ಎತ್ತಿಕೊಂಡು ಹುಲಿ ಮತ್ತೆ ದಾಟುವುದಕ್ಕೆ ಆಸ್ಪದ ಬಿಡೋದೇ ಇಲ್ಲ. ಹುಲಿ ತಲೆ ತಿರುಗಿಸಿ ದರಕ್ಕೆ ಹೋದ್ರು ಹುಡುಗ ಕೊಡಲಿಯಿಂದ ಅಡ್ಡ ಹಾಕಿ ತನ್ನನ್ನು ಉಳಿಸಿಕೊಳ್ಳುತ್ತಾನೆ.